ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಒಂದು ಖುಷಿ ವಿಷಯ ನಿಮ್ಮ ಜೊತೇಲಿ ಹಂಚ್ಕೊಳ್ಬೇಕು ಅಂತ ರೆಡಿಯಾಗಿ ಕೂತಿದ್ದೀನಿ. ಏನು ಖುಷಿ ವಿಷಯ ಅಂತ ನೋಡಿ, ನನಗೆ ಇವತ್ತು ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಗೂಗಲ್ ಪಿನ್ ನನಗೆ ಬಂದಿದೆ. ಅಂದರೆ ನನಗೆ ಭಾಳನೇ ಖುಷಿಯಾಗ್ಬಿಡ್ತು. ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಲ್ವಾ. ಅದರಿಂದ ಪಿನ್ನು ಅಂತ ಹೇಳಿ ಬಂತು. ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಹೀಗೆ ನಂಬರ್ ಬರುತ್ತೆ ನೋಡಿ. ಆ ನಂಬರ್ನ ನಾನು ಅದಕ್ಕೆ ಇದರೊಳಗಡೆ ಅದನ್ನ ಫೀಡ್ ಮಾಡಬೇಕು, ಆ ನಂಬರ್ನ. ಆವಾಗ ನಿಮ್ಮದು ಇದು ಸ್ಟಾರ್ಟ್ ಆಗಿದೆ ಅಂತ ನನಗೆ ಬಂದಿದೆ. ಆದರೆ ಇದು ಎಷ್ಟು ಖುಷಿಯಾಯಿತು ಅಂದರೆ, ಖುಷಿ ಅನ್ನೋದಕ್ಕಿಂತನೂ ಏನೋ ನಾನು ಮಾಡಿದ್ನಲ್ವ ಇದುವರೆ ತನಕ, ಅದಕ್ಕೊಂದು ಏನೋ ನನಗೊಂದು ರಿವಾರ್ಡ್ ಸಿಕ್ಕಿದೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇದು ಯೂಟ್ಯೂಬ್ ಅನ್ನೋದು ಇದೆಯಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾವ ಥರದಲ್ಲೂ ನಾನು ಇದೇನು ಅಂತಾನು. ನಾನು ಕ್ಲಾಸಸ್ ಮಾಡ್ತೀನಿ, ಕ್ರಾಫ್ಟ್ ಕ್ಲಾಸ್ ಮಾಡ್ತೀನಿ. ಎಲ್ಲರಿಗೂ ಕ್ರಾಫ್ಟ್ ಐಟಮ್ಸನ್ನ ರೆಡಿನೂ ಮಾಡಿಕೊಡ್ತಾಯಿದ್ದೆ. ಆವಾಗ ಅದಕ್ಕೋಸ್ಕರ ಕೆಲವ್ರನ್ನ ನನ್ನ ಫ್ರೆಂಡ್ಸ್ನ ಎಲ್ಲ ಸೇರಿಕೊಂಡು ನಾವೆಲ್ಲ ರೆಡಿ ಮಾಡ್ತಾಯಿದ್ವಿ. ಆ ಥರ ಮಾಡ್ತಾ ಇರೋವಾಗ ನಾನು ಗೊಂಬೆ ರೆಡಿ ಮಾಡ್ತಾಯಿದ್ದೆ. ಪಟ್ಟದ ಗೊಂಬೆ ಮಾಡೋದು ನಿಜವಾಗ್ಲೂ ನನಗೊಂದು ಹವ್ಯಾಸ. ಅದು ಇಷ್ಟೊತ್ತಿಗೆ ಎಷ್ಟು 1000 ಗೊಂಬೆಗಳು ಮಾಡಿಬಿಟ್ಟಿದ್ದೀನಿ ಅನ್ನೋದು ನಾನು ಲೆಕ್ಕ ಇಟ್ಟೇ ಇಲ್ಲ ಅಂತ ತಿಳ್ಕೊಳ್ಳಿ. ಆ ಗೊಂಬೆ ಮಾಡ್ತಾ ಇರೋವಾಗ ನೀವು ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಇದನ್ನು ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡು ಏನೇನೋ ಒತ್ತಿಬಿಟ್ಟು ಕ್ಯಾಮ್ರಾದಲ್ಲಿ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಯಾಕೆಂದರೆ ನನಗೇನು ಯೂಟ್ಯೂಬು ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತೂ ಇರಲಿಲ್ಲ ಆವಾಗ. ಇದು 2018ರಲ್ಲೇ ಆ ಗೊಂಬೆ ಮಾಡಿದ್ದಿದ್ದು. ಆಮೇಲೆ ಅದ್ರ ಬಗ್ಗೆ ನಾನು ಏನೂ ನೋಡಲೂ ಇಲ್ಲ, ಗೊತ್ತಾಗಲೂ ಇಲ್ಲ. ಅದಾದಮೇಲೆ ಈಗ 2 ವರ್ಷದ ಹಿಂದೆ ನಮ್ಮ ಸೊಸೆ ಇದನ್ನು ಯೂಟ್ಯೂಬ್ನಲ್ಲಿ ಹಾಕೋಣ, ನೀವೆಷ್ಟು ವೆರೈಟಿ ಅಡುಗೆಗಳೆಲ್ಲ ಮಾಡ್ತೀರಾ, ಕ್ರಾಫ್ಟ್ ಮಾಡ್ತೀರಾ, ಅದನ್ನು ನಾವು ಮಾಡೋಣ ಅಂತ ಶುರು ಮಾಡಿದರು. ಮಾಡಿದ ಮೇಲೆ ಮಗ ಸೊಸೆ ಸೇರಿಕೊಂಡು ಅದು ಮತ್ತೆ ಶುರು ಮಾಡಿದರೆ ಅದೇನಾಯಿತು, ಆ ಯೂಟ್ಯೂಬ್ದು ಈಗ 2 ವರ್ಷದ ಹಿಂದೆ ಆಗೋದ್ರ ಬದಲು 2018ರಲ್ಲಿ ನಾವು ಸುಮ್ಮನೆ ಏನೋ ತಮಾಷೆಯಾಗಿ ಅದನ್ನು ಅಪ್ಲೋಡ್ ಮಾಡಿದ್ವಲ್ಲ, ಅದರಿಂದನೇ ಲೆಕ್ಕ ತೊಗೊಂಡ್ಬಿಟ್ಟಿದೆ ಅದು. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷ ಆಗಿದೆ ಅನ್ನೋ ಹಾಗಾಗಿದೆ. ಆದರೆ ಸ್ವಲ್ಪ ರೆಗ್ಯುಲರ್ ಆಗಿ ಇದ್ರ ಕಡೆ ಗಮನ ವಹಿಸಿ ಮಾಡ್ತಿರೋದು ಮಾತ್ರ ಇವಾಗ 2 ವರ್ಷದಿಂದ. ನಾನು ತುಂಬ ಅಡುಗೆಗಳು ಎಲ್ಲನೂ ತೋರಿಸಿದ್ದೀನಿ, ಕ್ರಾಫ್ಟ್ ವರ್ಕ್ ಎಲ್ಲ ತೋರಿಸಿದ್ದೀನಿ. ನೀವು ನೋಡ್ತಾ ಇದ್ದೀರಿ. ಸುಮಾರು ನೀವೆಲ್ಲ ನನಗೆ ತುಂಬಾ ಎನ್ಕರೇಜ್ ಮಾಡಿದ್ದೀರಾ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಆದರೆ ಏನು ಅಂದರೆ ಇದೆಲ್ಲ ಆದಮೇಲೆ ಹಿಂಗೆ ಆಗ್ತಾ ಇರೋವಾಗ ಮಾನಿಟೈಸ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಷನ್ ಬಂತು. ಆ ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೋಡಿದಾಗ ಅದು ಗೊತ್ತಾಯಿತು. 4000 ಗಂಟೆ ವಾಚ್ ಅವರ್ಸ್ ಆಗಿರಬೇಕು, 1000 ಸಬ್ಸ್ಕ್ರೈಬ್ ಆಗಿರಬೇಕು ಅಂತ. ಆವಾಗ ಅದನ್ನೆಲ್ಲನೂ ಇದರೊಳಗಡೆ ಆನ್ಲೈನಲ್ಲಿ ಯೂಟ್ಯೂಬ್ ಇದಕ್ಕೆ ಹೋಗಿ ಸ್ಟುಡಿಯೋಗೆ ಹೋಗಿ ಅದನ್ನು ಮಾಡಿದಾಗ ನಿಮ್ಮದು ಮಾನಿಟೈಸ್ ಆಗಿದೆ ಅಂತ ಬಂತು. ಆವಾಗಲೂ ಅನ್ನಿಸ್ತು, ಇದೇನೋ ನನಗೆ ನನ್ನ ಸಾಧನೆಗೆ ಸಿಕ್ಕ ಒಂದು ರಿವಾರ್ಡ್ ಅಂತ ಹೇಳಿ. ಅದಾದಮೇಲೆ ನನ್ನ ಪಾಡಿಗೆ ನಾನು ಹಾಕ್ಕೊಳ್ತಾ ಹೋಗ್ತಾ ಇದ್ದೆ. ಮಾನಿಟೈಸ್ ಆದಮೇಲೆ ದಿನಕ್ಕೆ ಒಂದೊಂದೇ ಪೈಸಾ, ನೀವು ಹೇಳಿ ನಂಬಲ್ಲ, 1 ಪೈಸಾ, 2 ಪೈಸಾ, 3 ಪೈಸಾ ಅಂತ ಬರುತ್ತೆ. ಇಷ್ಟಾದಮೇಲೆ ಅದು 100 ಆದಮೇಲೆ $1 ಅಂತ ತೋರಿಸ್ತು. $1 ಆದಮೇಲೆ $10 ಆದಮೇಲೆ ನಿಮಗೆ ಪಿನ್ ಬರುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು. ಆವಾಗ ಇದು ಖುಷಿ ಆಯಿತು. ಆ $10 ಯಾವಾಗ ಆಗುತ್ತೆ ಅಂತ ನನಗಂತೂ ಐಡಿಯಾ ಇರಲಿಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಎಲ್ಲ ನಾನು ಇದು ಹೇಗಾಗತ್ತೆ, ಏನು ಮಾಡಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾರನ್ನ ಇದ್ರ ಬಗ್ಗೆ ಕೇಳಬೇಕು, ಏನೂ ಗೊತ್ತಿಲ್ಲ. ಅದು ಸ್ಟುಡಿಯೋಗೆ ಹೋದರೆ, ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ಏನೋ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಅದನ್ನು ನೋಡ್ಕೊಳ್ಳೋದು, ಸುಮ್ಮನಾಗೋದು. ಮತ್ತು ನನ್ನ ಪಾಡಿಗೆ ನಾನು ಏನು ಮಾಡಬೇಕನ್ಸುತ್ತೆ ಅದನ್ನು ಮಾಡೋದು. ಇದೇ ಥರ ಮಾಡಿಕೊಂಡು ಬರ್ತಾಯಿದ್ದೀನಿ ನಾನು ನೋಡಿ. ಇವಾಗ ಅದಾದಮೇಲೆ $10 ಆದಮೇಲೆ ನನಗೆ ಪಿನ್ ಅಂತ ಬಂದಿದೆ. ಸ್ಪೀಡ್ ಪೋಸ್ಟಲ್ಲಿ ಬಂತು. ಎಲ್ಲರೂ ಹೇಳ್ತಿದ್ರಲ್ವ, ಆ ಪಿನ್ ಅಂದರೆ ಏನನ್ನೋದು ನನಗೆ ಗೊತ್ತಿಲ್ಲ. ಪಿನ್ ಬಂತು ಅಂತ ತುಂಬ ಖುಷಿಯಾಗ್ಬಿಡ್ತು. ಅದನ್ನಾದಮೇಲೆ ಮಗನಿಗೆ ಹೇಳಿ ನಾನು ಆ ನಂಬರ್ನ ನಾನು ಮತ್ತೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಮಾಡಿದ ಮೇಲೆ ಇನ್ನು ಮುಂದೆ ಹೇಗೆ ಏನು ನಂಗೆ ಗೊತ್ತಿಲ್ಲ. ಆದರೆ ಯಾಕೆ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ನನಗಾಗಿರೋ ಖುಷಿಗೆ ಅಂತ ಅಲ್ಲ. ಅದ್ರ ಬಗ್ಗೆ ನೀವು ಇದು ಮಾಡ್ಕೋಬೇಡಿ. ಯೂಟ್ಯೂಬ್ ಅಂತ ಮಾಡಿದ ಮೇಲೆ
ಎಷ್ಟೊಂದು ಪ್ರೋಸೆಸ್ ಇದೆ ಅಲ್ವಾ. ಇದನ್ನು ಮೊದಲು ಅಪ್ಲೋಡ್ ಮಾಡೋಕ್ಕೆ ಹೋದಾಗ $10 ಆದಮೇಲೆ ನಂದು ಪ್ಯಾನ್ ಕಾರ್ಡು ಅದೆಲ್ಲ ಕೊಡಬೇಕಾಗಿತ್ತು. ಆ ಪ್ಯಾನ್ ಕಾರ್ಡ್ ಎಲ್ಲನೂ ನಂದು ಇದ್ದಿದ್ದು ಹಳೆಯದಿದ್ದರಿಂದ ಬ್ಲ್ಯಾಕ್ ಆ್ಯಂಡ್ ವೈಟು. ಅದು ಎಷ್ಟು ಫೀಡ್ ಮಾಡೋಕ್ಕೆ ಹೋದ್ರೂ ಅದು ತಗೊಳ್ಳೇ ಇಲ್ಲ. ಆಮೇಲೆ ಅದನ್ನು ನಾನು ಮತ್ತೆ ಅಪ್ಲೈ ಮಾಡಿಕೊಂಡು ಕಲರ್ ಇರೋದನ್ನು ತರಿಸ್ಕೊಂಡು ಅಪ್ಡೇಟ್ ಮಾಡಿಕೊಂಡು ಮತ್ತೆ ಫೀಡ್ ಮಾಡಿದಾಗ ಅದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತು. ಮಾಡಿದ ಮೇಲೆ ನನಗೆ ನೋಡಿ ಅದು ಆದಮೇಲೆ ತಿಂಗಳಾದಮೇಲೆ ನನಗೆ ಈ ಪಿನ್ ಅಂತ ಬಂದಿರೋದು. ಈ ಪಿನ್ ಅಂತ ಬಂದು ಇವಾಗ ಇನ್ನೂ ನಂದು $11 ಆಗಿದೆ. $100 ಆದಮೇಲೆ ನಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೌಂಟ್ಗೋಸ್ಕರ ಆಗಲಿ ಖಂಡಿತ ಫ್ರೆಂಡ್ಸ್, ನಾನು ಅಮೌಂಟ್ ಬರಲಿ, ನನಗೇನೋ ಇದರಿಂದ ಆದಾಯ ಸಿಕ್ಬಿಡಲಿ ಅನ್ನೋ ಒಂದು ಯೋಚನೆ ನನಗೆ ನಿಜವಾಗ್ಲೂ ಇಲ್ಲ. ಖಂಡಿತ ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ನನಗೆ ಏನೋ ಕೆಲವೆಲ್ಲನೂ ಅಡುಗೆಗಳು ಮಾಡೋದು, ಅದನ್ನು ಹಾಗೆ ಮಾಡಿದರೆ ಹೇಗೆ, ಹೀಗೆ ಮಾಡಿದರೆ ಹೇಗೆ, ಮತ್ತು ಕ್ರಾಫ್ಟ್ ವರ್ಕ್ ಕೂಡ ಅಷ್ಟೇ. ಯಾರಾದರೂ ಏನಾದರೂ ನನಗೆ ಮದುವೆಗಳಿಗೆ ಮೊದಲಂದರೆ ಏನೋ ನಾವು ಮಾಡಿಟ್ಟಿದ್ದನ್ನೇ ತೊಗೊಳ್ತಾ ಇದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆದರೆ ಈಗ ಹಾಗಲ್ಲ. ಈಗ ಯೂಟ್ಯೂಬಲ್ಲಿ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಯಾರ್ಯಾರೋ ಮಾಡಿದ್ದನ್ನೆಲ್ಲ ಹಾಕ್ತಾರಲ್ವ, ಅದನ್ನು ನೋಡಿಬಿಟ್ಟು ನಮಗೆ ಈ ಥರ ಮಾಡಿಕೊಡಿ, ಮತ್ತು ನಾವು ಏನಾದರೂ ತೆಂಗಿನಕಾಯಿ ಬೀಸಣಿಕೆ ಎಲ್ಲ ಮಾಡಿದರೆ ಅದರ ಕಲರು ಈ ಥರ ಇರಲಿ, ಹಾಗಿರಲಿ, ಮತ್ತು ನನಗೆ ಮದುವೆ ಗಂಡು ಥರನೇ ರೆಡಿ ಮಾಡಿ ತೆಂಗಿನಕಾಯಿ ಮಾಡಿಕೊಡಿ, ನವಿಲು ಮಾಡಿಕೊಡಿ, ಮತ್ತು ನರಸಿಂಹದೇವ್ರನ್ನ ಮಾಡೋಕ್ಕಾಗತ್ತಾ, ಬಾಲಸುಬ್ರಹ್ಮಣ್ಯನ ಮಾಡೋಕ್ಕಾಗತ್ತಾ, ವೆಂಕಟೇಶ್ವರನ ಮಾಡೋಕ್ಕಾಗತ್ತಾ, ಹೀಗೆ ಎಷ್ಟು ಒಬ್ಬೊಬ್ಬರ ಒಂದು ಅಭಿರುಚಿಗಳು ಬೇರೆ ಬೇರೆ ಥರ. ನಾನೇನು ಮಾಡಿದೆ, ಈ ಥರ ನಾನು ಯಾಕೆ ಮಾಡಬಾರ್ದು ಅಂತ ನಾನು ತುಂಬಾ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ದೆ. ಆವಾಗ ಅನ್ನಿಸ್ತಾ ಇತ್ತು, ಇದನ್ನೆಲ್ಲ ಇನ್ನೊಬ್ರಿಗೂ ಹೇಗೆ ತೋರಿಸೋದು, ಯಾರಿಗೋ ಒಬ್ರಿಗೆ ಮಾಡಿಕೊಟ್ಬಿಡ್ತೀವಲ್ವ, ಇದನ್ನು ನಾವು ಇನ್ಯಾರಿಗನ್ನ ತೋರಿಸ್ಬೇಕು, ಎಲ್ಲರೂ ನೋಡಲಿ ಅನ್ನೋದಿದ್ದಾಗ ಈ ಯೂಟ್ಯೂಬು ಒಂದು ವೇದಿಕೆ ಅಂತ ನನಗೆ ಅನ್ನಿಸ್ತು. ಅದರಿಂದ ನಾನು ಮಾಡೋ ಅಡುಗೆಗಳಾಗಲಿ ಮತ್ತು ಕ್ರಾಫ್ಟ್ ವರ್ಕ್ ಆಗಲಿ 4 ಜನ ನೋಡ್ತಿದ್ದಾರೆ ಅನ್ನೋ ಒಂದು ಈ ಖುಷಿ ಇದೆಯಲ್ಲ, ಅದು ಖಂಡಿತ ನನಗೆ ಅದೇ ಒಂದು ದೊಡ್ಡ ರಿವಾರ್ಡು. ಮತ್ತು ನನ್ನ ಫ್ರೆಂಡ್ ಸರ್ಕಲ್ಲು ಹೆಚ್ಚಾಗ್ತಾ ಇದೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಇವರು ಮಾಡ್ತಾರಲ್ವಾ ಅಂತ ಹೇಳಿದಾಗ ಅದು ಏನೋ ಒಂದು ನನಗೆ ಸ್ವರ್ಗಕ್ಕೆ ಹೋದಷ್ಟು ಖುಷಿಯಾಗ್ಬಿಡತ್ತೆ. ಅವಾಗೆಲ್ಲ ಅಂದ್ಕೊಳ್ತೀನಿ, ನಮ್ಮ ತಾಯಿ ಪಾಪ ಎಷ್ಟು ಹೇಳ್ತಾಯಿದ್ರು, ನೀನು ಎಷ್ಟೊಂದು ಮಾಡ್ತೀಯಾ, ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ. ಈಗ ಅವ್ರು ಇದ್ದಿದ್ರೆ ಇದನ್ನೆಲ್ಲ ತೋರಿಸಿ ಅವ್ರ ಜೊತೆ ನಾನು ಎಷ್ಟೊಂದು ಖುಷಿ ಹಂಚ್ಕೋಬೋದಿತ್ತು ಅನಿಸುತ್ತೆ. ಅವಾಗ ನನಗೆ ಟಿ ವಿಯಲ್ಲಿ ಕೆಲವು ಪ್ರೋಗ್ರಾಮ್ ಬಂದಾಗ ಮತ್ತು ನನ್ನ ಇಂಟರ್ವ್ಯೂ ಅವರುಗಳೆಲ್ಲ ಮಾಡಿದಾಗ ಅದನ್ನೆಲ್ಲ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ಆವಾಗ. ಈಗ ಯೂಟ್ಯೂಬ್ ಅನ್ನೋದಿದ್ದಿದ್ರೆ ನಿಜವಾಗ್ಲೂ ಅವರಿಂದ ಇನ್ನೂ ನಾನು ಎಷ್ಟೋ ಕಲ್ತ್ಕೊಂಡು, ಅವ್ರು ತುಂಬ ಮಾಡ್ತಾಯಿದ್ರು. ಎಷ್ಟು ಥರ ಗೆಜ್ಜಸ್ತ್ರಗಳು, ಎಷ್ಟು ಥರ ಬತ್ತಿಗಳು, ಮತ್ತು ತರಾವರಿ ಅಡುಗೆಗಳ ಬಗ್ಗೆ ಎಲ್ಲ ಸಲಹೆಗಳನ್ನು ಕೊಡೋದು ಎಲ್ಲ ಮಾಡ್ತಾಯಿದ್ರು. ಈಗ ಅವ್ರು ಇದ್ದಿದ್ರೆ ನಿಜವಾಗೂ ಖಂಡಿತ ತುಂಬ ನೆನೆಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಅವ್ರ ಜೊತೆ ಅದನ್ನು ಹಂಚ್ಕೊಳ್ಳಬಹುದಿತ್ತು, ಮತ್ತು ಅವರಿಂದ ಇನ್ನೂ ಎಷ್ಟೋ ಅವಾಗೆಲ್ಲ ಒಂಥರ ನಮಗೆ ಅಯ್ಯೋ ನನಗೂ ಬರುತ್ತೆ ಬಿಡು ಅನ್ನೋದಿತ್ತು. ಆದರೆ ಈಗ ಗೊತ್ತಾಗ್ತಾ ಇದೆ ಅವರ ಒಂದು ಇದು ಎಷ್ಟಿತ್ತು ನಮ್ಮ ಮೇಲೆ ಅವ್ರ ಪ್ರಭಾವ ಅನ್ನೋದು ನನಗೆ ಚೆನ್ನಾಗಿ ಇವಾಗ ಅರಿವಾಗ್ತಾ ಇದೆ. ಅದರಿಂದನೇ ನೋಡಿ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಫ್ರೆಂಡ್ಸ್ ಇದ್ದೀರಲ್ವ, ನೀವೆಲ್ಲನೂ ಖಂಡಿತ ಮಾಡಿ. ನಿಮಗೆ ಒಂದು ಒಳಗಡೆನೇ ಮುಚ್ಚಿಟ್ಕೊಂಡು ಹೊಟ್ಟೋಗ್ಬಿಡುತ್ತಲ್ವ, ಕೆಲವು ಗುಣಗಳಿರುತ್ತೆ ನಿಮ್ಮ ಹತ್ರನೂ, ಎಲ್ಲರಲ್ಲೂ ಇರುತ್ತೆ. ಆದರೆ ಅದನ್ನು ಬೆಳೆಸ್ಕೊಂಡಾಗ ನಿಜವಾಗೂ ಅದು ಇನ್ನೂ ಅಭಿವೃದ್ಧಿ ಹೊಂದುತ್ತೆ, ಮುಂದಕ್ಕೆ ಬರುತ್ತೆ. ಯಾಕೆಂದರೆ ಈಗ ನೋಡಿ, ಈಗ ನಾನು ಈಗ ವೆರೈಟಿ ಅಡುಗೆಗಳನ್ನು ಇನ್ನೂ ಕಲ್ತ್ಕೊಳ್ತಾ ಇದ್ದೀನಿ. ಕಲ್ತ್ಕೊಳ್ಳೋದು ಅಂದರೆ ಯಾರಿಂದೋ ಕಲ್ತ್ಕೊಳ್ತಿದ್ದೀನಿ ಅಂತ ಅಲ್ಲ, ನಾನೇ ಮಾಡೋವಾಗ ಅದನ್ನು ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ, ಅದು ಚೆನ್ನಾಗಿರುತ್ತಾ ಅಂತ ಒಂಥರ ಟ್ರಯಲ್ ಆ್ಯಂಡ್ ಎರರ್ ಅಂತಾರೆ ನೋಡಿ, ಆ ಮೆಥಡಲ್ಲೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್, ನೀವೆಲ್ಲನೂ ನನ್ನ ಜೊತೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಮತ್ತು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಸುಮಾರು ಜನ ಫ್ರೆಂಡ್ಸ್ ಆಗಿದ್ದೀರಾ. ಇದನ್ನು ನಾನು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಕೂಡ ನನಗೆ ತುಂಬ ಜನ ಫಾಲೋಯರ್ಸ್ ಇದ್ದಾರೆ. ಆದರೆ ಏನಂದರೆ ಒಂದು ಬೇಜಾರು, ಆ ಫ್ರೆಂಡ್ಸ್ ಸರ್ಕಲ್ಲು ಬರೀ 5000ಗೆ ಲಿಮಿಟಲ್ಲಿ. ಅದರಿಂದ ಎಷ್ಟು ಜನ ಕೇಳಿದರೂ ನನಗೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ನಿಜವಾಗೂ ಸಾರಿ ಕೇಳ್ತಾ ಇದ್ದೀನಿ. ಆದರೂ ನೀವೆಲ್ಲ ನನ್ನನ್ನು ಫಾಲೋ ಮಾಡಿ ನನ್ನನ್ನು ಎನ್ಕರೇಜ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ನನ್ನ ಖುಷಿನ ನಿಮ್ಮ ಜೊತೆ ನಾನು ಖಂಡಿತ ಹಂಚ್ಕೊಳ್ತೀನಿ. ಯಾಕೆ ಗೊತ್ತಾ, ನೀವೆಲ್ಲ ನನ್ನ ಸ್ನೇಹಿತರು.
ಸ್ನೇಹಿತರ ಜೊತೆ ಹಂಚ್ಕೊಳ್ಳದೆ ಯಾರ ಜೊತೆ ಹಂಚ್ಕೊಳ್ಳೋಕ್ಕಾಗತ್ತೆ ಹೇಳಿ ಅಲ್ವಾ? ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.